ಹೇಮಾವತಿ ಕೆನಾಲ್ ಕಾಮಗಾರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ತಕ್ಷಣ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಿಟಾಚಿ ಜೆಸಿಬಿಗಳನ್ನ ಶಿಫ್ಟ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ನಾವು 1 ತಿಂಗಳು ಗಡುವನ್ನ ಕೊಟ್ಟಿದ್ದೀವಿ ಅಂತೇಳಿ ಶಾಸಕ ಸುರೇಶ್ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕೂಗಿಗೆ ನಾಳೆಯವರೆಗೂ ಪಾದಯಾತ್ರೆಯನ್ನ ಬಂದಿದ್ದೀವಿ. ಒಂದೇ ಒಂದು ಕೂಗಿಗೆ ಏನಾದ್ರು ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ, ಕೇಳಿ. ಏನು ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನ ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಟ್ಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ನಾಲೆಯನ್ನ ಮುಚ್ಚುತ್ತಾ ಇರುವಂತಹ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಜೆಸಿಬಿಗಳ ಮೂಲಕ ರೈತರು ನಾಲೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಆ ನಾಲೆಯ ಮೇಲೆ ಕಾಮಗಾರಿ ಆಗ್ತಾ ಇತ್ತಲ್ಲ, ನಾಲೆ ಮೇಲೆ ನಿಂತು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ಆ ಭಾಗದ ಜನರು, ರೈತರು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ರು. ಈ ನಾಲೆಯಲ್ಲಿ ಕಾಮಗಾರಿ ಆಗಬಾರ್ದು, ಈ ನಾಲೆನೇ ಆಗಬಾರ್ದು ಅಂತೇಳಿ, ಲಿಂಕ್ ನಾಲೆ ಇತ್ತಲ್ಲ ಅದಾಗಬಾರ್ದು ಅಂತೇಳಿ ಆಕ್ರೋಶ ಭುಗಿಲೆದ್ದಿತ್ತು. ಆದ್ರೆ ಡಿಸಿ ಭರವಸೆ ಕೊಟ್ಟ ಬೆನ್ನಲ್ಲೇ 1 ತಿಂಗಳು ಗಡುವನ್ನ ಕೊಟ್ಟು ಹೋರಾಟವನ್ನ ಹಿಂಪಡೆದುಕೊಂಡಿದ್ರು. ಈಗ ಆ ಹಿಂಪಡೆದುಕೊಂಡ ಬಳಿಕ ನಾಲೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಖುದ್ದು ರೈತರೇ ಜೆಸಿಬಿಗಳ ಮೂಲಕ 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚುತ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಏನು ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನ ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಟ್ಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಟಿ ಸಿಎಂ ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ. ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಮುಂದಿನ ರೈತ ಸಂಘದವರು, ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಕೂತು ಮಾತಾಡಿ ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ. ಈಗಲೇ ಸ್ಯಾಂಪಲ್ ಇದು ಅಂತ, ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡಿತ್ತು. ಹೇಮಾವತಿ ಕೆನಾಲ್ ಕಾಮಗಾರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ತಕ್ಷಣ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಿಟಾಚಿ ಜೆಸಿಬಿಗಳನ್ನ ಶಿಫ್ಟ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ನಾವು 1 ತಿಂಗಳು ಗಡುವನ್ನ ಕೊಟ್ಟಿದ್ದೀವಿ ಅಂತೇಳಿ ಶಾಸಕ ಸುರೇಶ್ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕೂಗಿಗೆ ನಾಳೆಯವರೆಗೂ ಪಾದಯಾತ್ರೆಯನ್ನ ಬಂದಿದ್ದೀವಿ. ಒಂದೇ ಒಂದು ಕೂಗಿಗೆ ಏನಾದ್ರು ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ, ಕೇಳಿ. ಏನು ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನ ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಟ್ಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ
ನಾಲೆಯನ್ನ ಮುಚ್ಚುತ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಜೆಸಿಬಿಗಳ ಮೂಲಕ ರೈತರು ನಾಲೆಯನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಆ ನಾಲೆಯ ಮೇಲೆ ಕಾಮಗಾರಿ ಆಗ್ತೈತಲ್ಲ, ನಾಲೆ ಮೇಲೆ ನಿಂತು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ಆ ಭಾಗದ ಜನರು, ರೈತರು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ರು. ಈ ನಾಲೆಯಲ್ಲಿ ಕಾಮಗಾರಿ ಆಗಬಾರ್ದು, ಈ ನಾಲೆನೇ ಆಗಬಾರ್ದು ಅಂತೇಳಿ, ಲಿಂಕ್ ನಾಲೆ ಇತ್ತಲ್ಲ ಅದಾಗಬಾರ್ದು ಅಂತೇಳಿ ಆಕ್ರೋಶ ಭುಗಿಲೆದ್ದಿತ್ತು. ಆದ್ರೆ ಡಿಸಿ ಭರವಸೆ ಕೊಟ್ಟ ಬೆನ್ನಲ್ಲೇ 1 ತಿಂಗಳು ಗಡುವನ್ನ ಕೊಟ್ಟು ಹೋರಾಟವನ್ನ ಹಿಂಪಡೆದುಕೊಂಡಿದ್ರು. ಈಗ ಆ ಹಿಂಪಡೆದುಕೊಂಡ ಬಳಿಕ ನಾಲೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಖುದ್ದು ರೈತರೇ ಜೆಸಿಬಿಗಳ ಮೂಲಕ 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚುತ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಏನು ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನು ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಟಿ ಸಿಎಂ ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ. ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಮುಂದಿನ ರೈತ ಸಂಘದವರು, ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಕೂತು ಮಾತಾಡಿ ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನನ್ನೋದನ್ನ ನಾನು ಹೇಳಿದ್ದೀನಿ. ಈಗಲೇ ಸ್ಯಾಂಪಲ್ ಇದು ಅಂತ, ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡಿತ್ತು. ಹೇಮಾವತಿ ಕೆನಾಲ್ ಕಾಮಗಾರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ತಕ್ಷಣ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಿಟಾಚಿ ಜೆಸಿಬಿಗಳನ್ನ ಶಿಫ್ಟ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ನಾವು 1 ತಿಂಗಳು ಗಡುವನ್ನ ಕೊಟ್ಟಿದ್ದೀವಿ ಅಂತೇಳಿ ಶಾಸಕ ಸುರೇಶ್ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 1 ಕೂಗಿಗೆ ನಾಲೆಯವರೆಗೂ ಪಾದಯಾತ್ರೆಯನ್ನ ಬಂದಿದ್ದೀವಿ. ಒಂದೇ ಒಂದು ಕೂಗಿಗೆ ಏನಾದ್ರು ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ, ಕೇಳಿ. ಏನು ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನು ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ನಾಲೆಯನ್ನ ಮುಚ್ಚುತ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಜೆಸಿಬಿಗಳ ಮೂಲಕ ರೈತರು ನಾಲೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಆ ನಾಲೆಯ ಮೇಲೆ ಕಾಮಗಾರಿ ಆಗ್ತೈತಲ್ಲ, ನಾಲೆ ಮೇಲೆ ನಿಂತು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ಆ ಭಾಗದ ಜನರು, ರೈತರು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ರು. ಈ ನಾಲೆಯಲ್ಲಿ ಕಾಮಗಾರಿ ಆಗಬಾರ್ದು, ಈ ನಾಲೆನೇ ಆಗಬಾರ್ದು ಅಂತೇಳಿ, ಲಿಂಕ್ ನಾಲೆ ಇತ್ತಲ್ಲ ಅದಾಗಬಾರ್ದು ಅಂತೇಳಿ ಆಕ್ರೋಶ ಭುಗಿಲೆದ್ದಿತ್ತು. ಆದ್ರೆ ಡಿಸಿ ಭರವಸೆ ಕೊಟ್ಟ ಬೆನ್ನಲ್ಲೇ 1 ತಿಂಗಳು ಗಡುವನ್ನ ಕೊಟ್ಟು ಹೋರಾಟವನ್ನ ಹಿಂಪಡೆದುಕೊಂಡಿದ್ರು. ಈಗ ಆ ಹಿಂಪಡೆದುಕೊಂಡ ಬಳಿಕ ನಾಲೆಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಖುದ್ದು ರೈತರೇ ಜೆಸಿಬಿಗಳ ಮೂಲಕ 5 ಜೆಸಿಬಿ ಮೂಲಕ ನಾಲೆಯನ್ನ ಮುಚ್ಚುತ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ.
ಏನು ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನು ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಟಿ ಸಿಎಂ ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದೀವಿ. ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಮುಂದಿನ ರೈತ ಸಂಘದವರು, ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಕೂತು ಮಾತಾಡಿ ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ. ಈಗಲೇ ಸ್ಯಾಂಪಲ್ ಇದು ಅಂತ, ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡುತ್ತೇವೆ.